Hey, hi, hello guys, welcome back to my channel, ಪವಿ ಸುನಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಈರುಳ್ಳಿ ಮಸಾಲ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಳೆಗಾಲದಲ್ಲಂತೂ ಬಿಸಿ ಬಿಸಿ ಮದ್ದೂರೊಡೆ ತಿನ್ನಬೇಕು ಅಂತ ಅನಿಸೋದು ಎಲ್ರಿಗೂ ಕಾಮನ್. ಆದರೆ ಪ್ರತಿ ಸಾರಿ ಅಷ್ಟೊಂದು ಆಯಿಲ್ ಐಟಮ್ ತಿನ್ನೋದು ಒಳ್ಳೆಯದಾ? ಅದಕ್ಕೆ ಇವತ್ತು ನಾನು ನಿಮಗೆ ಮದ್ದೂರೊಡೆ ಅಷ್ಟೇ ಗರಿ ಗರಿಯಾದ ಅಷ್ಟೇ ರುಚಿಯಾದಂಥ ಈರುಳ್ಳಿ ಮಸಾಲೆ ಅಕ್ಕಿ ರೊಟ್ಟಿ ಮಾಡೋದನ್ನು ಈ ವಿಡಿಯೋದಲ್ಲಿ ಶೂಟ್ ಮಾಡಿದ್ದೀನಿ. ತಿನ್ನೋಕ್ಕೆ ಸೇಮ್ ಮದ್ದೂರೊಡೆ ಥರನೇ ಇರುತ್ತೆ, ಆದರೆ ಎಣ್ಣೆ ತುಂಬ ಕಡಿಮೆ ಬಳಸಿರ್ತೀವಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, 1 ಬೌಲಷ್ಟು ಅಕ್ಕಿ ಹಿಟ್ಟು, ಅರ್ಧ ಬೌಲಷ್ಟು ಚಿರೋಟಿ ರವೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ. ಇಷ್ಟೇ. ನಾವು ಈಗ ಒಂದು ಬೌಲ್ ತೊಗೊಂಡು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಒಂದು 2ರಿಂದ 3 ಈರುಳ್ಳಿನ ನೀಟಾಗಿ ಅದು ಎಳೆ ಬಿಡೋ ಥರ ಬಿಡಿಸ್ಕೊಳ್ಳಿ. ಅದನ್ನು ಕೈಯಲ್ಲೇ ಈ ಥರ ನೀಟಾಗಿ ಲೇಯರ್ಸ್ನೆಲ್ಲ ಬಿಡಿಸ್ಕೊಂಡಾದ್ಮೇಲೆ 1 ಸ್ಪೂನಷ್ಟು ಜೀರಿಗೆ, ಅದ್ರ ಜೊತೆಗೆ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕೊಂಡಾಗ ಅದು ಈರುಳ್ಳಿಲಿ ನೀರು ಬಿಟ್ಕೊಳ್ಳುತ್ತಲ್ಲ, ಅದನ್ನು ಹಿಟ್ಟು ಮಿಕ್ಸ್ ಮಾಡೋಕ್ಕೂ ಮುಂಚೆ ಈಸಿ ಆಗುತ್ತೆ. ಈಗ 1 ಬೌಲಷ್ಟು ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ ಫುಲ್ ನೀಟಾಗಿ. ಅದ್ರ ಜೊತೆಗೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ ಆಫ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. ಎಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರ್ತೀರೋ ಅದರ ಅರ್ಧದಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ. ಈಗ ಇದನ್ನು ನೀರು ಮಿಕ್ಸ್ ಮಾಡ್ದೇ ಮುಂಚೆನೇ ಸ್ವಲ್ಪ ನೀಟಾಗಿ ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡಿ. ಯಾಕೆಂದರೆ ಈರುಳ್ಳಿಲಿ ನೀರು ಬಿಟ್ಕೊಂಡಿರುತ್ತಲ್ಲ, ಅದೇ ಎಷ್ಟೋ ನೀರಿನ ಅಂಶ ಇರುತ್ತೆ. ಆದಷ್ಟು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡೋದೇ ಒಳ್ಳೆಯದು. ಸ್ಪೂನ್ ಎಲ್ಲ ತೊಗೊಂಡ್ರೆ ನೀಟಾಗಿ ಮಿಕ್ಸ್ ಆಗಲ್ಲ. ಹಿಟ್ಟು ಜೊತೆಗೆ ಈರುಳ್ಳಿಲಿರೋ ನೀರು ಸ್ವಲ್ಪ ಮಿಕ್ಸ್ ಆಗಿರುತ್ತೆ ಆಲ್ರೆಡಿ. ಸ್ವಲ್ಪ ಹಿಂಗೆ ಕಟ್ಟೋ ಥರ ಅದನ್ನು ಸಿಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ತುಂಬ ಹಾಕ್ಕೊಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದ್ರ ಜೊತೆಗೆ ನಾನಿಲ್ಲಿ ಚೆನ್ನಾಗಿ ಕಾಯಿಸಿರೋ 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಬಿಸಿ ಎಣ್ಣೆ ಹಾಕೋದ್ರಿಂದನೇ ನಮ್ಮ ರೊಟ್ಟಿ ಮದ್ದೂರೊಡೆ ಥರನೇ ಬಾಯಲ್ಲಿಟ್ಟರೆ ಕರ್ಗೋ ಹಾಗೆ ಗರಿ ಗರಿಯಾಗಿ ಬರೋದು. ಎಣ್ಣೆ ಬಿಸಿ ಇರುತ್ತೆ, ಸ್ವಲ್ಪ ಬಿಸಿ ನೋಡಿಕೊಂಡು ಕಲಿಸ್ಕೊಳ್ಳಿ. ನೋಡಿ, ಹಿಟ್ಟು ತುಂಬ ಗಟ್ಟಿಯಾಗೂ ಇರಬಾರ್ದು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ಈಗ ನಮ್ಮ ರೊಟ್ಟಿ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಸ್ವಲ್ಪ ಮೇಲೆ ತುಪ್ಪ ಹಾಕಿ ಗ್ರೀಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಇಟ್ಟಾದಮೇಲೆ ನಮ್ಮ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಈ ಥರ ಉಂಡೆ ಮಾಡಿಕೊಂಡು ಇಟ್ಕೊಳ್ಳಿ. ಇದು ಬಟರ್ ಪೇಪರ್ ಅಂತ. ಇದಕ್ಕೆ ಫಸ್ಟು 1 ಸ್ಪೂನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಅದನ್ನು ಸ್ವಲ್ಪ ಪೇಪರ್ಗೆ ಸ್ಪ್ರೆಡ್ ಮಾಡಿ, ಆವಾಗಲೇ ಕಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟಿದ್ದು ಉಂಡೆ, ಅದನ್ನು ಇಟ್ಟು ಮೆತ್ತಗೆ ತಟ್ಟಿ. ಅಂದರೆ ತುಂಬ ಪ್ರೆಷರು ಯೂಸ್ ಮಾಡಬೇಡಿ, ಸ್ವಲ್ಪ ಲೈಟಾಗಿ ಅದನ್ನು ತಟ್ತಾ ಹೋಗಿ. ಈ ಥರ ಪರ್ಫೆಕ್ಟ್ ಶೇಪಿಗೆ ರೊಟ್ಟಿನ ತಟ್ಕೊಂಡು ಸ್ಟವ್ ಆನ್ ಮಾಡಿ ಅದ್ರ ಮೇಲೊಂದು ಪ್ಯಾನ್ ಪ್ಲೇಸ್ ಮಾಡಿ, ತಟ್ಟಿಟ್ಕೊಂಡಿರೋ ಬಟರ್ ಪೇಪರ್ ಸಮೇತ ರೊಟ್ಟಿನ ಪ್ಲೇಸ್ ಮಾಡಿ. ಬೇಗ ರ್ಯಾಪರ್ನ ಎಳಿಬೇಡಿ, ಸ್ವಲ್ಪ ಹೊತ್ತು ಬಿಡಿ, ಅದೇ ಬಿಟ್ಕೊಳ್ಳುತ್ತೆ. ಈ ಥರ ತುಂಬ ನೀಟಾಗಿ ಈರುಳ್ಳಿ ಬ್ರೌನ್ ಆಗೋ ಥರ ಬೇಯಿಸ್ಕೊಳ್ಳಿ. 2 ಕಡೆ ಚೆನ್ನಾಗಿ ಬಂದಿದೆ ನಮ್ಮ ಬಿಸಿ ಬಿಸಿ ಗರಿಯಾದ ಈರುಳ್ಳಿ ಮಸಾಲೆ ಅಕ್ಕಿ ರೊಟ್ಟಿ ಈಗ ಸವಿಯಲು ಸಿದ್ಧ. ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿ, ಮೇಲೊಂಚೂರು ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಖಂಡಿತವಾಗ್ಲೂ ನೀವು ಮದ್ದೂರೊಡೆನೇ ಮರ್ತೋಗ್ಬಿಡ್ತೀರಾ. ಇದನ್ನೊಂದ್ಸಲಿ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಫುಡ್ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.